ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ನೀನ್ ಸ್ವಂತಾಗಿ ಏನಾದ್ರೂ ಮಾಡ್ಬೇಕನ್ನೋದು ನನ್ನ ಆಸೆ ಮಲ್ಲಿ. ಏನಾದ್ರೂ ಮಾಡ್ತೀಯ ಅಲ್ವಾ? ಅಕ್ಕರೆ ಎಲ್ಲದನ್ನು ನೀವೇ ಹೇಳ್ತೀರಲ್ಲ. ನನ್ನ ಮನ್ಸಲ್ಲಿ ಆಸೆ ಕನ್ಸನ್ನ ಬಿತ್ತಿ ನಾನು ಒಬ್ಳನ್ನೇ ಬಿಟ್ಟು ಹೋಗ್ತಾ ಇದ್ದೀರಾ. ಇದು ಯಾವ ಸೀಮೆ ನ್ಯಾಯ ಅಂತೀನಿ. ಎಲ್ಲ ಗೊತ್ತಿದ್ದು ಹೀಗೆ ಕೇಳ್ತಿದ್ಯಲ್ಲ ಮಲ್ಲಿ. ಸರಿ, ನೀನ್ ಹೇಳ್ದೆ ಅಂತ ನಾನು ಇಲ್ಲೇ ಇರ್ತೀನಿ. ನಾಳೆ ದಿನ ಅಪ್ಪುಗೇನಾದ್ರೂ ಸಮಸ್ಯೆ ಆದ್ರೆ ಪರವಾಗಿಲ್ವಾ? ಹಾಗೆ ಯಾರು ಹೊಣೆ ಹಾಕ್ತಾರೆ? ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಹಾಗೇನ್ ಮಾಡ್ತೀಯ? ಅಕ್ಕರೆ ಹೀಗೆಲ್ಲ ಮಾತಾಡ್ಬೇಡಿ ನೀವು. ನನ್ನ ಕೈಲಿ ಕೇಳಿಸ್ಕೊಳಕ್ ಆಗಲ್ಲ. ಯಾರಿಗೇನಾದ್ರೂ ಪರವಾಗಿಲ್ಲ, ಆದ್ರೆ ಅವನಿಗೇನು ಆಗ್ಬಾರ್ದು. ನನ್ನ ಜೀವ. ಆದ್ರೆ ಅಕ್ಕರೆ ನಿಮ್ಗೆ ಭಾವನವ್ರ ಮುಖ ಕಣ್ಮುಂದೆ ಬರ್ತಾ ಇಲ್ವಾ? ಅವ್ರನ್ನ ಇಷ್ಟೊಂದು ಪ್ರೀತಿ ಗೌರವ ಎಲ್ಲ ಇಟ್ಕೊಂಡು ಹೇಗೆ ಅವ್ರನ್ನ ಬಿಟ್ಟು ಹೋಗ್ತೀರಾ? ಸ್ವಲ್ಪನೂ ಬೇಜಾರಾಗ್ತಾ ಇಲ್ವಾ? ಈಗ ಹೊಟ್ಟು ನಿಂತಿದ್ದೀನಿ. ಇಂಥ ಸಮಯದಲ್ಲಿ ಈ ಮಾತುಗಳೆಲ್ಲ ಬೇಕಮಲ್ಲಿ. ಅಕ್ಕರೆ ಭಾವನವ್ರಿಗೆ ಇದನ್ನೆಲ್ಲ ಹೇಳಿದ್ರೆ ಅವ್ರು ಹೇಳೋದನ್ನು ಸರಿ ಮಾಡಿರೋರು. ಪ್ರಾಣ ಕೊಟ್ಟಾದ್ರೂ ಸರಿ ನಮ್ಮನ್ನ ಕಾಪಾಡಿರೋರು. ಮತ್ತ್ಯಾಕೆ ಭಯ ಅಕ್ಕರೆ? ಅವ್ರ ಹತ್ರ ಒಂದ್ಸಲ ಹೇಳಿ ನೋಡಿ, ಅವ್ರೆಲ್ಲದನ್ನು ಬಗೆಹರಿಸ್ತಾರೆ. ಏನ್ ಬಗ್ಗೆ ಹರಿಯುತ್ತೆ? ನೀನೇ ನೋಡ್ದೆಲ್ಲ ಏನಾಯ್ತು ಅಂತ. ಇವತ್ ಸ್ಕೂಲಲ್ಲಿ ಗೌತಮ್ ಅವರು ಇದ್ರು, ನಾನೂ ಇದ್ದೆ. ಆದ್ರೂ ಜಯದೇವ್ ಅವರು ಸ್ಕೂಲಿಗೆ ಬಂದು ಅಪ್ಪುನ ಕರ್ಕೊಂಡು ಹೋಗಿ ಅವನ ಮುಂದೆ ಗನ್ನಿಟ್ಟಿದ್ರು. ಅವ್ರು ಎಂಥ ಕ್ರಿಮಿನಲ್ ಅನ್ನೋದು ನಿನಗೆ ಗೊತ್ತಲ್ವಾ? ಕೆಟ್ಟವ್ರಿಗೆ ಯಾವ ಬೌಂಡ್ರಿನೂ ಇರಲ್ಲ, ಅವ್ರಿಗೆ ಯಾವುದು ಲೆಕ್ಕಕ್ಕೆ ಬರಲ್ಲ. ತಮ್ಮ ದ್ವೇಷಕ್ಕೋಸ್ಕರ, ತಮ್ಮ ಸ್ವಾರ್ಥಕ್ಕೋಸ್ಕರ ಅವ್ರಿಗೆ ಏನ್ ಬೇಕಾದ್ರೂ ಮಾಡ್ತಾರೆ. ನಾವು ಸ್ವಲ್ಪ ಮೈ ಮರೆತ್ರೆ ಸಾಕು, ಒಂದು ಕ್ಷಣದಲ್ಲಿ ಅವ್ರ ಅಪ್ಪುಗೆ ಏನ್ ಬೇಕಾದ್ರೂ ಮಾಡ್ಬೋದು. ಆಗ ನಮ್ಮಿಂದ ಏನ್ ಮಾಡೋದಕ್ಕೆ ಸಾಧ್ಯ? ಅವ್ರಿಗೆ ಶಿಕ್ಷೆ ಕೊಡಿಸ್ಬೋದು, ಜೈಲಿಗೆ ಕಳಿಸ್ಬೋದು, ಆದ್ರೆ ಕಳ್ಕೊಂಡಿರೋ ಮಗುನ ವಾಪಸ್ ಪಡ್ಕೊಳ್ಳೋದಕ್ಕಾಗತ್ತಾ? ಗೌತಮ್ ಅವರಿಂದ ಅದು ಸಾಧ್ಯನಾ? ಇಲ್ಲ. ಹೆಣ್ಮಗುನ ಕಳ್ಕೊಂಡಾಗ ಗೌತಮ್ ಅವ್ರು ಅಲ್ಲೇ ಇದ್ರು ತಾನೆ. ಅವರಿಂದ ಏನ್ ಮಾಡಕ್ಕಾಯ್ತು? ಏನು ಮಾಡಕ್ಕಾಗಿಲ್ಲ. ಶತ್ರುಗಳು ಹೊರಗ್ನವ್ರಾಗಿದ್ರೆ ಅವ್ರನ್ನ ಹೇಗಾದ್ರೂ ಮಾಡಿ ಎದುರಿಸಬಹುದು. ಆದ್ರೆ ಅವರು ನಮ್ಮವರೇ ಅಂತ ಆದಾಗ ಅವ್ರನ್ನ ಎದುರಿಸೋದು ತುಂಬಾನೇ ಕಷ್ಟ. ಅವರಿಂದ ಆಗೋ ಅಪಾಯ ಇದೆಯಲ್ಲ, ಅದಕ್ಕಿಂತ ದೊಡ್ಡ ಅಪಾಯ ಏನೊಂದಿಲ್ಲ. ಇದನ್ನೆಲ್ಲ ಯೋಚನೆ ಮಾಡಿನೇ ನಾನು ಈ ನಿರ್ಧಾರಕ್ಕೆ ಬಂದಿರೋದು. ಒಂದ್ಸಲ ನನ್ನ ಜಾಗದಲ್ಲಿ ನಿಂತು ಯೋಚನೆ ಮಾಡು, ಆಗ ನನ್ನ ನಿರ್ಧಾರ ನಾನೇನು ಪ್ರಶ್ನೆ ಮಾಡಲ್ಲ. ನಾನು ಮಾಡ್ತಿರೋದು ಸರಿ ಅಂತ ನಿಂಗನ್ಸುತ್ತೆ. ಪಪ್ಪ ಪಪ್ಪ ಅವ್ರ ಹತ್ರ ಮಾತಾಡಿದ್ರ ಪಪ್ಪ? ಅವ್ರು ಇಲ್ಲೇ ಇರ್ತಾರಲ್ವಾ ಪಪ್ಪ? ಪಪ್ಪ ಯಾಕಪ್ಪ ಸೈಲೆಂಟ್ ಆಗಿದ್ದೀರಾ? ಏನಾಯ್ತು? ಅವ್ರು ಇಲ್ಲೇ ಇರ್ತಾರ ತಾನೆ? ಇಲ್ಲ ಪುಟ್ಟೆ, ಇರಲ್ವಂತ. ಅವ್ರು ಹೋಗ್ತಾ ಇದ್ದಾರೆ. 2 ವರ್ಷದ ಕಾಂಟ್ರಾಕ್ಟ್ ಇದೆಯಂತೆ. ನಾನು ತುಂಬಾ ಪ್ರಯತ್ನ ಪಟ್ಟೆ ಪುಟ್ಟೆ, ಅವ್ರು ಹೋಗ್ಲೇಬೇಕಾಗಿದೆ. ಅವ್ರು ಹೋಗ್ತಾ ಇದ್ದಾರೆ. ಪಪ್ಪ ಪ್ಲೀಸ್ ಪಪ್ಪ, ಇನ್ನೊಂದ್ಸತಿ ಹೋಗಿ ಮಾತಾಡಿ ಪಪ್ಪ. ಅವ್ರು ನಿಜವಾಗ್ಲೂ ಹೋಗಲ್ಲ ಪಪ್ಪ. ಪ್ಲೀಸ್ ಪಪ್ಪ, ಹೋಗಿ ಪಪ್ಪ. ಇಲ್ಲ ಪುಟ್ಟಿ, ಅದು ಹಾಗಾಗಲ್ಲ. ಆಗತ್ತೆ ಪಪ್ಪ, ಮಾತಾಡಿ. ಪುಟ್ಟಿ, ನನ್ನ ಮಾತು ಕೇಳು. ಇಲ್ಲ ಪಪ್ಪ, ನೀವ್ ಹೋಗಿ ಹೇಳಿದ್ರೆ ಖಂಡಿತ ಒಪ್ಕೊಂತಾರೆ. ಅಜ್ಜಿ ನೋಡಕ್ಕೆ ಹೋಗ್ಬೇಕು ಅನ್ನೋವಾಗ ಬರ್ಲಿಲ್ವಾ? ಈಗ್ಲೂ ನಿಮ್ ಮಾತು ಕೇಳ್ತಾರೆ. ಪ್ಲೀಸ್ ಹೋಗಿ ಪಪ್ಪ. ನನಗೂ ಸ್ವಲ್ಪ ಮಾತಾಡಕ್ ಬಿಡ್ತೀಯ ಪುಟ್ಟಿ? ನನ್ನ ಮಾತು ಕೇಳು. ಅವ್ರು ಅಷ್ಟು ಹೇಳಿದ್ಮೇಲೂ
ನಾವು ಹೋಗಿ ಅವ್ರನ್ನ ಡಿಸ್ಟರ್ಬ್ ಮಾಡಬಾರ್ದು. ಅವ್ರವ್ರ ಜೀವನ ಅವ್ರವ್ರ ಇಷ್ಟ, ಎಲ್ಲಿಗೆ ಬೇಕಾದ್ರೂ ಹೋಗ್ಬೋದು, ನಾವು ಕಟ್ಟಾಕ್ಬಾರ್ದು. ಅಂದ್ರೆ ಅವ್ರನ್ನ ಹೋಗೋದಕ್ಕೆ ಬಿಟ್ಬಿಡ್ಬೇಕಾ? ಬೇರೆ ದಾರಿ ಇಲ್ಲ ಪುಟ್ಟ. ಆಕಾಶ್ಗೂ ಹೋಗಕ್ಕೆ ಇಷ್ಟ ಇದೆಯಂತೆ, ಅವ್ರ ಮಮ್ಮಿನೂ ಹೋಗ್ಬೇಕಂತೆ, ಏನೋ ಕಾಂಟ್ರಾಕ್ಟ್ ಇದೆಯಂತೆ. ಬೇರೆ ಆಪ್ಷನ್ಸ್ ಇಲ್ಲ ಪುಟ್ಟ. ಅನಿವಾರ್ಯ, ನಾವು ಅವ್ರನ್ನ ಕಳಿಸ್ಕೊಡ್ಬೇಕು.